ಪರ್ಸನಲ್ ಪೋರ್ಟಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆ ಸ್ಟಾರ್ಟ್ ಮಾಡಿದ್ರು, ಯಾರು ಸ್ಟಾರ್ಟ್ ಮಾಡಿದ್ರು ಅಂತಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. NIT ಅಂದ್ರೆ ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡಕ್ ಬಂದಿದ್ದೀನಿ. ನೀವು ಇದರಿಂದ 25,000ನ ಹೆಂಗೆ ಅರ್ನ್ ಮಾಡೋದು ಅಂತ ಕೂಡ ಹೇಳ್ತೀನಿ. ಸೊ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ತುಂಬ ಜನ NIT ಮೇಲೆ ವಿಡಿಯೋ ಮಾಡಿ ಅಂತ TMs ಮಾಡ್ತಿದ್ರಿ. ಸೊ ಇವಾಗ ಕಂಪ್ಲೀಟ್ NIT ವಿಷಯನ ನಿಮ್ಮ ಮುಂದೆ ತಂದಿಡ್ತಿದ್ದೀನಿ. ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಪಡ್ತಿರ್ತಾರೆ, ಆಮೇಲೆ ತುಂಬಾ ಕನಸಿರುತ್ತೆ. ಆದರೆ ಇಂಜಿನಿಯರಿಂಗ್ ಮುಗ್ದಾದ್ಮೇಲೆ ಕೆಲಸ ಸಿಕ್ಕಿಲ್ಲ ಅಂದರೆ ಆ ಡಿಗ್ರಿ ಪೇಪರ್ಗೆ ಏನು ಬೆಲೆ ಇರುತ್ತೆ? ಝೀರೋ ಅಲ್ವಾ? ಇವಾಗ ಸಿಚುವೇಶನ್ ಹೆಂಗಾಗಿದೆ ಅಂದರೆ ಕಾಲೇಜಲ್ಲಿ ಕಲಿಯೋ ಸಿಲೆಬಸ್ಗೂ ಕಂಪನಿ ಕೇಳೋ ಸ್ಕಿಲ್ಸ್ಗೂ ಸಂಬಂಧನೇ ಇರಲ್ಲ ಗೈಸ್. ಪೇರೆಂಟ್ಸ್ ಲಕ್ಷ ಕಟ್ಟಿ ಫೀಸ್ ಕಟ್ತಾರೆ, ಬಟ್ ಕೊನೆಯಲ್ಲಿ ಸ್ಕಿಲ್ ಇಲ್ಲ ಅಂತ ಕಂಪನಿಯವರು ರಿಜೆಕ್ಟ್ ಮಾಡ್ತಾರೆ. ಸೊಲ್ಯೂಷನ್ ಏನು? ಇಲ್ಲಿ ತನಕ ಬರೀ ಮಾರ್ಕ್ಸ್ ಮುಖ್ಯ ಆಗಿತ್ತು, ಬಟ್ ಇವಾಗ ಸ್ಕಿಲ್ಸ್ ಮುಖ್ಯ. ಅದಕ್ಕೆ ನಾನು ಇವತ್ತು ನಿಮಗೆ NIT ಅಂದರೆ ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡಕ್ ಬಂದಿದ್ದೀನಿ. ಆ್ಯಂಡ್ ಇವತ್ತಿನ ಗೋಲ್ಡನ್ ಪಾಯಿಂಟ್ ಏನಂದರೆ, ಇವತ್ತು ಪೋರ್ಟಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಅದ್ರ ಡ್ಯಾಶ್ ಬೋರ್ಡ್ ಆಗಿರ್ಬೋದು ಎಲ್ಲನೂ ಕಂಪ್ಲೀಟಾಗಿ ತೋರಿಸ್ತೀನಿ ಗೈಸ್. ಆ್ಯಂಡ್ ಯಾಕೆ ಸ್ಟಾರ್ಟ್ ಮಾಡಿದ್ರು, ಯಾರು ಸ್ಟಾರ್ಟ್ ಮಾಡಿದ್ರು ಅಂತಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಗೈಸ್, ನೀವು ಇದರಿಂದ 25,000ನ ಹೆಂಗೆ ಅರ್ನ್ ಮಾಡೋದು ಅಂತ ಕೂಡ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ ನಿಮಗೆ. ಗೈಸ್, ಫಸ್ಟು ಒಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡಿಬಿಡ್ತೀನಿ. ತುಂಬ ಜನ ನೆಕ್ಸ್ಟ್ ವೇವ್ ಅಂದರೆ ಬರೀ CCBP ವೆಬ್ಸೈಟು ಕೋರ್ಸು ಅಂದ್ಕೊಂಡಿರ್ತಾರೆ. ಅಲ್ಲ, ಬದಲಿಗೆ NIT ಅಂದರೆ ಇದು ಕೂಡ 4 years ಕಂಪ್ಲೀಟ್ BTech ಡಿಗ್ರಿ ಆಗಿರುತ್ತೆ. ಅಂದರೆ ಇದರಲ್ಲಿ ಲಾಜಿಕ್ ಬಂದು ಸಿಂಪಲ್ ಆಗಿದೆ. ನೆಕ್ಸ್ಟ್ ವೇವ್ ಇರುತ್ತಲ್ಲ, ನೆಕ್ಸ್ಟ್ ವೇವ್ ಬಂದ್ಬಿಟ್ಟು ಒಂದು ಟಾಪ್ ಯೂನಿವರ್ಸಿಟಿ ಜೊತೆ ಕೊಲ್ಯಾಬ್ ಆಗಿರುತ್ತೆ, ಓಕೆನಾ, ಟೈಅಪ್ ಆಗಿರುತ್ತೆ. ಸೊ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಬಂದ್ಬಿಟ್ಟು ಯೂನಿವರ್ಸಿಟಿಯಿಂದ ಬರುತ್ತೆ. ಮಿಕ್ಕಿದೆಲ್ಲ ಲೆಕ್ಚರ್ಸು ಆ್ಯಂಡ್ ಆಮೇಲೆ ಪಾಠ ಹೇಳ್ಕೊಡೋದಾಗಲಿ, ಕೋಡಿಂಗ್ ಕಲಿಸ್ಕೊಡೋದಾಗಲಿ ಅವೆಲ್ಲ ನೆಕ್ಸ್ಟ್ ವೇವಿಂದ ಇರುತ್ತೆ. ಆ್ಯಂಡ್ ನಿಮಗೆ ಟೀಚ್ ಮಾಡೋ ಲೆಕ್ಚರರ್ಸ್ ಕೂಡ ನೆಕ್ಸ್ಟ್ ವೇವ್ ಅವರಿಂದ ಆಗಿರುತ್ತೆ. NITನ ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂತ ನೀವು ತಿಳ್ಕೊಬೇಕಂದ್ರೆ ಇವಾಗ ಸ್ಟಾರ್ಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಇದನ್ನ ಸ್ಟಾರ್ಟ್ ಮಾಡಿದ್ದು ರಾಹುಲ್ ಅತುಲ್ರಿ ಸರ್ ಮತ್ತು ಶಶಾಂಕ್ ಗುಜಾಲ ಸರ್. ಇಬ್ರು IITians, ದೊಡ್ಡ ಕಂಪನೀಸ್ ಲೈಕ್ ಅಮೆಝಾನ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. Me and my co-founders Rahul and Anupam, we were working in our previous company. We wanted to hire for some tech roles, so we visited some local colleges and done a lot of interviews. But even after that, we couldn't even find a single candidate who actually does the job for us. So that's when we realized there's a lot of gap between what the industry needs and the skill level of the college graduates. So we wanted to solve that problem, and hence we started Next Wave. So far we have successfully helped thousands of students get into their tech careers. ಶಶಾಂಕ್ ಗುಜಾಲ ಸರ್ ಅವರು ಮಾತಾಡಿರೋದನ್ನ ಕೇಳಿಸ್ಕೊಂಡ್ರಿ. ಇವಾಗ ಇನ್ನೂ ಒಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಮೆಝಾನಲ್ಲಿ ರಾಹುಲ್ ಸರ್ ಅವರು ಏನು ಅಬ್ಸರ್ವ್ ಮಾಡಿದ್ದಾರೆ ಅಂದರೆ 90% ಆಫ್ ಸ್ಟೂಡೆಂಟ್ಸು, ಅಂದರೆ 90% ತೆಗ್ದಿರೋರಲ್ಲಿ 90% ಆಫ್ ಸ್ಟೂಡೆಂಟ್ಸು ಅವ್ರಿಗೆ ಸಿಂಪಲ್ ಕೋಡಿಂಗ್ ಕೂಡ ಬರ್ತಾ ಇರಲಿಲ್ಲ. ಬರೀ ಥಿಯರಿಟಿಕಲ್ ನಾಲೆಜ್ ಇತ್ತು, ಬಟ್ ಪ್ರಾಕ್ಟಿಕಲ್ ನಾಲೆಜ್ ಇರಲಿಲ್ಲ ಅವ್ರು ಅಬ್ಸರ್ವ್ ಮಾಡಿರೋ ಪ್ರಕಾರ. ಅವಾಗ ಅವರಿಗೆ ಒಂದು ಐಡಿಯಾ ಬರುತ್ತೆ, ಸಿಲೆಬಸ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡೋಣ ಅಂತ. ಸೊ ಕಂಪನಿಗೆ ಏನು ಬೇಕು, ಪೈಥಾನ್ ಬೇಕಾ, AI ಬೇಕಾ, ಅದನ್ನ ಫಸ್ಟ್ ಇಯರಿಂದನೇ ಕಲಿಸೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಆವಾಗ ಸ್ಟೂಡೆಂಟ್ಸ್ಗಳು ಬೇಗ ಕಲ್ತ್ಕೊತಾರೆ. ಆ್ಯಂಡ್ ಇವಾಗ ಕಂಪನೀಸ್ ಏನು ಬೇಕು ಅಂತ ಹುಡುಕ್ತಾ ಇರ್ತಾರೋ ಆ ಸ್ಟೂಡೆಂಟ್ಸ್ನ ನಮ್ಮ ಕಡೆಯಿಂದನೇ ಕೊಡೋಣ ಅಂತ ಅವ್ರ ಪ್ಲ್ಯಾನು. ಇವಾಗ ನೋಡಿ, ನಮ್ಮ ಕಾಲೇಜಲ್ಲಿ ಅಂದರೆ ಇವಾಗ ತೊಗೊಳ್ಳಿ, ಯಾವುದಾದ್ರೂ ಒಂದು ಬೇಸಿಕ್ ಕಾಲೇಜ್ ತೊಗೊಳ್ಳಿ, ಅದರಲ್ಲಿ 10 years ಓಲ್ಡ್ ಸಿಲೆಬಸ್ ಹಾಕೊಂಡು ಜಡಿತಾ ಇರ್ತಾರೆ. ಅದನ್ನು ಸಿಲೆಬಸ್ಸಲ್ಲಿ ಥಿಯರಿಟಿಕಲ್ ಇರುತ್ತೆ, ಪ್ರಾಕ್ಟಿಕಲ್ ಅಂತೂ ಇರೋದೇ ಇಲ್ಲ. ನಾನು ನೋಡಿರೋ ಪ್ರಕಾರ ಪ್ರಾಕ್ಟಿಕಲ್ ಇರುತ್ತೆ, ಅಷ್ಟೊಂದು ಇರಲ್ಲ, ಥಿಯರಿಟಿಕಲ್ಲೇ ಜಾಸ್ತಿ ಇರುತ್ತೆ. ಸೊ ಗೈಸ್, ಬನ್ನಿ ಇವಾಗ ನನ್ನ ಪೋರ್ಟಲ್ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ಆ್ಯಂಡ್ ಹೇಳ್ತೀನಿ ನಾನೇ ಯಾವ್ಯಾವ ಥರ ಇದೆ ಅಂತ. ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಪಾಠ. ಬನ್ನಿ.
ಇದು ನಮ್ಮ ಡ್ಯಾಶ್ ಬೋರ್ಡ್ ಆಗಿರುತ್ತೆ. ಇದು ಯೂನಿವರ್ಸಿಟಿ ನೇಮು ಎಸ್ ಅಂತ. ಯಾವುದಾದ್ರೂ ಈವೆಂಟ್ ಇದ್ರೆ ನಮಗೆ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ, ಇಲ್ಲಿ ಶೋ ಅಪ್ ಆಗುತ್ತೆ. ಫಸ್ಟು ಇಲ್ಲಿ ನಮ್ಮ ಡೈಲಿ ಶೆಡ್ಯೂಲು ಎಷ್ಟೊತ್ತಿಗೆ ಇರುತ್ತೆ ಅಂತ ಶೋ ಆಗ್ತಾ ಇರುತ್ತೆ. ನಮ್ಗೆ ಏನಾದರೂ ಅಪ್ಡೇಟ್ಸ್ ಗೊತ್ತಾಗಬೇಕು ಅಂದರೆ ಇಲ್ಲಿಗೆ ಹೋಗಬೇಕು. ಸೊ ಇಲ್ಲಿ ಯಾವ ಅಪ್ಡೇಟ್ಸ್ ಇರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ, ನಮ್ಗೆ ಗ್ರಿಟ್ ಇದೆ, ಆ ಟರ್ಮ್ ಟು ಫೀಸು ಅವೆಲ್ಲ ಕಟ್ಟಬೇಕು ಅಂತ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಕರಿಕ್ಯುಲಮ್ಗೆ ಹೋಗೋಕ್ಕಿಂತ ಮುಂಚೆ ಸರ್ಚ್ಗೆ ಹೋಗೋಣ. ಸೊ ಸರ್ಚಲ್ಲಿ ನಮಗೆ ಪೈಥಾನು, SQL, ಜಾವಾ ಸ್ಕ್ರಿಪ್ಟು, HTML ಮತ್ತು ಈ ಥರ ಸರ್ಚ್ ಮಾಡ್ಕೋಬೋದು. ಇವಾಗ ಕರಿಕ್ಯುಲಮ್ಗೆ ಹೋದರೆ ನಮಗೆ ಫಸ್ಟ್ ಸೆಮಿಸ್ಟರು ಮತ್ತು ಸೆಕೆಂಡ್ ಸೆಮಿಸ್ಟರ್ ಎರಡೂ ಕೊಟ್ಟಿರ್ತಾರೆ. ಫಸ್ಟ್ ಸೆಮಿಸ್ಟರಲ್ಲಿ 8 ಇತ್ತು. ಸೊ ಫಸ್ಟ್ ಸೆಮಿಸ್ಟರ್ ಮುಗೀತು. ಇವಾಗ ಸೆಕೆಂಡ್ ಸೆಮಿಸ್ಟರ್ ಕರೆಂಟ್ಲಿ ಇರೋದು. ಸೆಕೆಂಡ್ ಸೆಮಿಸ್ಟರಲ್ಲಿ ಬಂದು 6 ಸಬ್ಜೆಕ್ಟ್ಸ್ ಇದೆ. ನೋಡ್ತಾ ಇರ್ಬೋದು ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂತ. ಇವಾಗ ನಾವು ಅದರ್ ಕೋರ್ಸಸ್ಗೆ ಹೋಗೋದಾದರೆ ಇಲ್ಲಿ ಎಕ್ಸ್ಟ್ರಾ ಕೋರ್ಸಸ್ ಇರುತ್ತೆ ಗೈಸ್. ಇದನ್ನ ನಾವು ಬೈ ಮಾಡ್ಕೊಬೋದು. ನೆಕ್ಸ್ಟ್ ಎಕ್ಸಾಮ್ಸು, ನಮಗೇನಾದರೂ ಎಕ್ಸಾಮ್ಸ್ ಇದ್ದರೆ ಇಲ್ಲಿ ಅಪ್ಡೇಟ್ ಕೊಡ್ತಾರೆ. ನೆಕ್ಸ್ಟ್ ಬುಕ್ ಮಾರ್ಕ್, ಇದ್ರ ಬಗ್ಗೆ ಅಷ್ಟೊಂದು ನಂಗೆ ಗೊತ್ತಿಲ್ಲ. ಸೊ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ಕೋಡ್ ಸ್ನಿಪೆಟ್ ಅಂದರೆ ನಾವು ಇಲ್ಲಿ ಫಸ್ಟಿಂದ ಏನೇನು ಸೇವ್ ಮಾಡ್ಕೊಂಬಂದಿರ್ತೀವಿ ಕೋಡು, ಅದೆಲ್ಲ ಇಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ನಾವು ಒಂದೊಂದೇ ನೋಡ್ಕೊಂಬರೋಣ ಏನು ಅಂತ. ಸೊ ನೋಡಿ, HTML ಆ್ಯಂಡ್ CSS ಅಲ್ಲಿ ನಾನು ಏನು ಸೇವ್ ಮಾಡಿದ್ದೀನಿ ನೋಡೋಣ. ಫಸ್ಟು ಟೂರಿಸಮ್ ವೆಬ್ಸೈಟ್ ಅಂತ ಗೈಸ್. ಇದು ಏನಂದರೆ ವೆಬ್ ಟೆಕ್ನಾಲಜಿಯಲ್ಲಿ ಫಸ್ಟ್ ಬಿಲ್ಡ್ ಮಾಡಿರೋ ವೆಬ್ಸೈಟ್ ಇದೇನೆ. ಸೊ ಇವಾಗ ಎಲ್ಲನೂ ನೋಡೋಕ್ಕಾಗಲ್ಲ, ನೆಕ್ಸ್ಟ್ ಹೋಗೋಣ ಬನ್ನಿ. ಇವಾಗ ನಾನು ಇಂಪಾರ್ಟೆಂಟ್ ಆ್ಯಂಡ್ ನನ್ನ ಫೇವ್ರೇಟ್ ಆದ ಜಾಗಕ್ಕೆ ಹೋಗೋಣ. ಸೊ ಅದೇ ಈ ಪ್ಲೇ ಗ್ರೌಂಡ್. ಸೊ ಇಲ್ಲಿ ನೋಡಿ ಗೈಸ್, ನಾವು ಯಾವುದೇ ರೀತಿ ನಾವು ಯಾವ ಸಾಫ್ಟ್ವೇರ್ಸ್ನು ಇನ್ಸ್ಟಾಲ್ ಮಾಡೋ ಅಗತ್ಯನೇ ಇರಲ್ಲ. ಎಲ್ಲ ಲ್ಯಾಂಗ್ವೇಜಸ್ಸು ಇವರೇ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ಚೇಂಜ್ ಮಾಡ್ಕೋಬೋದು ನಾವು ಲ್ಯಾಂಗ್ವೇಜ್ ಕೂಡ. ಸೊ ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರೆ ಯಾವ ಥರ ಎಕ್ಸ್ಟ್ರಾನೋ ಸ್ಮಾಲೋ ಆ ಡಿವೈಸ್ಗೆ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಇದು ಕೋಡ್ ಸೇವ್ ಮಾಡೋದು, ಇದು ರೀಸೆಟ್ ಮಾಡೋ ಬಟನ್, ರೀಸೆಟ್ ಆಗುತ್ತೆ ಕೋಡು. ಇದು ಲಾರ್ಜ್ ಮಾಡ್ಕೋಬೋದು, ಎನ್ಲಾರ್ಜ್ ಅಥವಾ ಸ್ಮಾಲ್ ಮಾಡ್ಕೊಬೋದು. ಲೆಕ್ಚರಿಂಗ್ ಸೆಷನ್ ಬಂದು ಸೇವ್ ಆಗಿರುತ್ತೆ, ನಾವು ಯಾವಾಗ ಬೇಕಾದ್ರೂ ನೋಡ್ಕೊಬೋದು. ನೆಕ್ಸ್ಟ್ ವೇವ್ ಅವರು ಬರೀ ಎಜುಕೇಶನ್ ಕೊಡ್ತಿಲ್ಲ ಗೈಸ್, ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ತಿದ್ದಾರೆ. ನಿಮಗೆ ಫ್ರೆಂಡ್ಸ್ ಇರ್ತಾರೆ ಅಲ್ವಾ, ಆಲ್ಮೋಸ್ಟ್ ಎಲ್ರಿಗೂ ಇರ್ದೇ ಇರ್ತಾರೆ. ಸೊ ಯಾರು ಕರಿಯರ್ ಬಗ್ಗೆ ಸೀರಿಯಸ್ ಇರ್ತಾರೋ ಅಂತ ಫ್ರೆಂಡ್ಸು ಇದ್ದಾರೆ ಅಲ್ವಾ. ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಇವಾಗ ನಾನು ಲಿಂಕ್ ಕೆಳಗಡೆ ಪೇಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಅಲ್ಲಿಂದ ನೀವೇನಾದರೂ ಜಾಯಿನ್ ಆದರೆ ನನಗೆ ಕಾಲೇಜ್ ಕಟ್ಟೋ ಫೀಸಲ್ಲಿ ಸ್ವಲ್ಪ ರಿಡಕ್ಷನ್ ಆಗುತ್ತೆ. ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ನೀವು ಈ ಲಿಂಕ್ ಮುಖಾಂತರ ಜಾಯಿನ್ ಆಗಿ ಗೈಸ್. ಸೊ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಲಿಂಕ್ ಏನಾದರೂ ಪ್ರೆಸ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ನಿಮ್ಮದು ರೆಫರ್ ಕೋಡ್ ಬರುತ್ತಲ್ಲ ಅದನ್ನ ಕೊಟ್ಟು ಜಾಯಿನ್ ಮಾಡಿಸಿದ್ರೆ ನಿಮಗೂ ಸ್ವಲ್ಪ ರಿಡಕ್ಷನ್ ಆಗುತ್ತೆ. ಎಷ್ಟು ಅಂದರೆ 25,000 ಒಂದೊಂದಕ್ಕೆ ಒಂದೊಂದು ಅಂತ ಇರುತ್ತೆ ಗೈಸ್. 15,000, 20,000, 25,000. 3 ಮೆಂಬರ್ಸ್ ಬಂದರೆ 4 ಮೆಂಬರ್ಸು, 5 ಮೆಂಬರ್ಸು. ಸೊ ಈ ರೀತಿ ಇರುತ್ತೆ. ಆಲ್ರೆಡಿ 1000 ಸ್ಟೂಡೆಂಟ್ಸು ಇದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ನಿಮಗೆ ರಿವಾರ್ಡ್ ಸಿಗ್ತಾ ಇದು ಒಂದು ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು ಗೈಸ್. ಒಂದು ಮಿಡಲ್ ಕ್ಲಾಸಿಂದ ಹೋಗಿರೋ ಒಬ್ಬ ಸ್ಟೂಡೆಂಟ್ಗೆ ರೆಫರಲ್ ಕೋಡು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಇವಾಗ ನಿಮ್ಮ ಫ್ರೆಂಡ್ಸ್ ಇದ್ದರೆ ಒಳ್ಳೇದಾಗುತ್ತೆ. ಇವಾಗ ಯಾವುದೋ ಒಂದು ರ್ಯಾಂಡಮ್ ವ್ಯಕ್ತಿಗೆ ಹೋಗ್ಬಿಟ್ಟು ನಾವು ಅಪ್ರೋಚ್ ಮಾಡೋಕ್ಕಾಗಲ್ಲ. ಸೊ ಗೈಸ್ ಪ್ಲೀಸ್ ಇಲ್ಲಿ ರೆಫರಲ್ ಲಿಂಕ್ನ ಯೂಸ್ ಮಾಡ್ಕೊಳ್ಳಿ ಗೈಸ್, ತುಂಬಾ ಹೆಲ್ಪ್ ಆಗುತ್ತೆ ನನಗೆ. ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ಇಂಜಿನಿಯರಿಂಗ್ ಅಂದರೆ ಬರೀ ಒಂದು ಡಿಗ್ರಿ ಪೇಪರ್ ಅಲ್ಲ ಗೈಸ್, ಅದು ನಮ್ಮ ಫ್ಯೂಚರ್ ಆಗಿರುತ್ತೆ. 4 ವರ್ಷ ಆದಮೇಲೆ ನಮಗೇನಾದರೂ ಕೆಲಸ ಇಲ್ಲದೆ ಪರದಾಟೋ ಪರಿಸ್ಥಿತಿ ಬಂದರೆ ಅದು ಬರೋದಕ್ಕಿಂತ ಇವತ್ತೇ ಕರೆಕ್ಟ್ ಡಿಸಿಷನ್ ತಗೊಂಡ್ಬಿಡೋಣ. NITಯಲ್ಲಿ ಟೆಕ್ನಾಲಜಿ ಇದೆ, ಸಪೋರ್ಟಿವ್ ಇದೆ ಮತ್ತು ಗ್ರೋತ್ ಇದೆ. ನೀವೇನಾದರೂ ರೆಡಿ ಇದ್ದರೆ ಸೇರ್ಕೊಳ್ಳೋಕ್ಕೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಕ್ಲಿಕ್ ಮಾಡಿ ಆ್ಯಂಡ್ ಚೆಕ್ ಮಾಡಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಗೈಸ್. ನಿಮಗೆ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಇದ್ದಷ್ಟು ಒಳ್ಳೆಯದಾಗುತ್ತೆ. ಸೊ ಫ್ರೆಂಡ್ಸ್ನ ಎಲ್ಲರನ್ನೂ ಸೇರಿಸಿ NIT ಬಗ್ಗೆ ಹೇಳಿ, ಅವರು ಜಾಯ್ನ್ ಆದರೆ ನಿಮಗೆ ಡೈರೆಕ್ಟ್ ಬೆನಿಫಿಟ್ ಇದೆ. ಆ್ಯಂಡ್ ಈ ವಿಡಿಯೋನೇ ಶೇರ್ ಮಾಡಿ ಗೈಸ್, ಇದರಿಂದನೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ನನಗೆ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಒಂದೇ ಒಂದು ನಿಮಿಷ ವೆಯ್ಟ್ ಮಾಡಿ ಗೈಸ್. ಇದೇ ರೀತಿ ಹೆಲ್ಪ್ಫುಲ್ ಆದ ಮಾಹಿತಿ ಬೇಕಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ NIT ಬಗ್ಗೆ ಏನಾದರೂ ಮಾಹಿತಿ ಬೇಕಂದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಬಂದು ಎಜುಕೇಷನಲ್ ಪರ್ಪಸ್ ಆಗಿರೋದ್ರಿಂದ ಈ ವಿಡಿಯೋನ ಇನ್ನೂ ಒಂದು ಇಂಗ್ಲೀಷ್ ವರ್ಷನಲ್ಲೂ ಹಾಕ್ತೀನಿ. ಸೊ ಯಾವುದಾದ್ರೂ
ಬೇರೆ ಭಾಷೆಯವರೇನಾದರೂ ಈ ವಿಡಿಯೋ ನೋಡ್ತಿದ್ರೆ ವೆಯ್ಟ್ ಮಾಡಿ, ಇನ್ನೂ ಒಂದು ಇಂಗ್ಲೀಷ್ ವರ್ಷನಲ್ಲಿ ಬರುತ್ತೆ ಕಂಪ್ಲೀಟಾಗಿ.